ನಮ್ಮ ಕನ್ನಡ ಭಾಷೆಯೊಳಗೆ ಪದರಚನೆಯೂ ಆಗುವಾಗ ಅಕ್ಷರಗಳೆರಡು ಕಾಲ ವಿಳಂಬವಿಲ್ಲದೆ ಸೇರುವುದೇ ಸಂಧಿಯು. ಸಂಧಿ ಕಾರ್ಯವು ಮಾಡುವಾಗ ಪದದ ಅರ್ಥ ಕೆಡುವುದಾದರೆ ಸಂಧಿಯನ್ನು ಮಾಡದಂತೆ ಎಚ್ಚರವನ್ನು ವಹಿಸಿರಿ. ಸ್ವರದ ಮುಂದೆ ಸ್ವರವು ಇದ್ದು ಸಂಧಿ ಕಾರ್ಯವು ನಡೆಯುವುದಾದರೆ ಅಂಥ ಸಂಧಿಗೆ ಸ್ವರ ಸಂಧಿ ಎಂದು ಹೆಸರಿಸಿ ಕರೆವರು. ಸ್ವರದ ಮುಂದೆ ವ್ಯಂಜನವಾಗಲಿ ವ್ಯಂಜನದ ಮುಂದೆ ಸ್ವರವು ಆಗಲಿ ವ್ಯಂಜನದ ಮುಂದೆ ವ್ಯಂಜನ ಬಂದರೆ ವ್ಯಂಜನ ಸಂಧಿ ಎನ್ನುವರು. ಸಂಧಿಗಳಲ್ಲಿ ವಿಧಗಳೆರಡು, ಕನ್ನಡ ಮತ್ತು ಸಂಸ್ಕೃತ ಸಂಧಿ. ಕನ್ನಡ ಸಂಧಿಯಲ್ಲಿ 3 ಪ್ರಕಾರ, ಸಂಸ್ಕೃತದಲ್ಲಿ 7 ಪ್ರಕಾರ. ಕನ್ನಡ ಪದಕ್ಕೆ ಕನ್ನಡ ಪದವು, ಕನ್ನಡ ಪದಕ್ಕೆ ಸಂಸ್ಕೃತ ಪದವು ಸೇರಿ ಸಂಧಿ ಕಾರ್ಯ ನಡೆದರೆ ಕನ್ನಡ ಸಂಧಿ ಎನ್ನುವರು. ಪೂರ್ವಪರ ಪದಗಳಲ್ಲಿ 2 ಸಂಸ್ಕೃತ ಪದಗಳಿರಲು ಸುಲಭವಾಗಿ ತಿಳಿಯಬಹುದು ಈ ಸಂಸ್ಕೃತ ಸಂಧಿಗಳು. ಕನ್ನಡ ಸಂಧಿಗೆ ಉದಾಹರಣೆ 3 ಲೋಪ ಆಗಮ ಆದೇಶವು ಹೋಗಿ ಬಂದು ಪರವಾಗಿ ಬರಲು ಪದಗಳ ಈ ಆಟವು. ಸಂಸ್ಕೃತ ಸಂಧಿಗೆ ಉದಾಹರಣೆ 7 ಸವರ್ಣ ಗುಣ ವೃದ್ಧಿಯು ಎಣ್ಜಸ್ತ್ವ ಶುಸ್ತ್ವ ಹಾಗೂ ಅನುನಾಸಿಕ ಸಂಧಿಗಳು. ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವ ಸಮಯದಲ್ಲಿ ಪೂರ್ವ ಪದದ ಕೊನೆಯ ಸ್ವರವು ಕಾಣದಾದರೆ ಲೋಪವು. ಅವನೊಬ್ಬ ಇವನೊಬ್ಬ ಊರೂರು ಬಲ್ಲೆನೆಂದು ತುಪ್ಪಳದಂತೆ ಬೆಳ್ಳಗಾಗಿ ಇವು ಲೋಪ ಸಂಧಿಗಳು. ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವ ಕಾಲದಲ್ಲಿ ಯಾಕಾರ ವಾಕಾರ ಹೊಸದಾಗಿ ಬಂದರೆ ಆಗಮವು. ಮನೆಯಲ್ಲಿ ತಂದೆಯನ್ನು, ಶಾಲೆಯಲ್ಲಿ ಗುರುವನ್ನು, ಮಗುವಿಗೆ ತಾಯಿಯನ್ನು ಇವು ಆಗಮ ಸಂಧಿಗಳು. ಉತ್ತರ ಪದದ ಮೊದಲ ವ್ಯಂಜನ ಕಾಚಟ ತಾಪ ಬದಲು ಗಾಜಡಾದ ಬಾ ಬಂದರೆ ಆದೇಶ ಸಂಧಿ ಎನ್ನುವರು. ಮಳೆಗಾಲ ಮೈದೋರು ಹುಲಿದೊಗಲು ಬೆಂಬತ್ತು ಕಡುವೆಲ್ಪು ಮೆಲ್ವಾತು ಇವು ಆದೇಶ ಸಂಧಿಗಳು. ಒಂದೇ ಜಾತಿಯ ಸ್ವರಗಳೆರಡು ಒಂದರ ಮುಂದೆ ಒಂದು ಬರಲು ಸಂಧಿ ಕಾಲದಿ ದೀರ್ಘವಾದರೆ ಸವರ್ಣ ದೀರ್ಘ ಸಂಧಿಯು. ವಿದ್ಯಾಭ್ಯಾಸ ಗುರುಪದೇಶ ದೇವಾಲಯ ಸುರಾಸುರ ಭೋಜನಾಲಯ ರವೀಂದ್ರ ಸವರ್ಣ ದೀರ್ಘ ಸಂಧಿಗಳು. ಅಕಾರಕ್ಕೆ ಇ ಬರಲು ಏಕಾರವು ಬರುವುದು. ಅಕಾರಕ್ಕೆ ಉ ಬರಲು ಓಕಾರವು ಆಗುವುದು. ಅಕಾರಕ್ಕೆ ರು ಬರಲು ಅರ್ಕಾರವು ಬರುವುದು. ಇಂಥ ಗುಣಗಳ ಪದಗಳನ್ನು ಗುಣ ಸಂಧಿ ಎನ್ನುವರು. ದೇವೇಂದ್ರ ಮಹೇಶ್ವರ ಸೂರ್ಯೋದಯ ಚಂದ್ರೋದಯ ದೇವರ್ಷಿ ಮಹರ್ಷಿ ಇವು ಗುಣ ಸಂಧಿಗಳು. ಅಕಾರಕ್ಕೆ ಎ ಬಂದರೆ ಐಕಾರವು ಬರುವುದು. ಅಕಾರಕ್ಕೆ ಉ ಬರಲು ಔಕಾರವು ಬರುವುದು. ಐ ಔ ಸಂಧ್ಯಾಕ್ಷರಗಳು ಸಂಧಿ ಪದದಲ್ಲಿ ಸೇರಿಕೊಂಡು ಸ್ವರವು ವೃದ್ಧಿಯಾಗಿ ನೆಲೆಸಿ ವೃದ್ಧಿ ಸಂಧಿಯು ಆಗುವುದು. ಏಕೈಕ ಲೋಕೈಕ ಜನೈಕ ಜಲೌಗ ವನೌಷಧಿ ಅಷ್ಟೈಶ್ವರ್ಯ ಇವು ವೃದ್ಧಿ ಸಂಧಿಗಳು. ಇಕಾರಕ್ಕೆ ಯಾಕಾರವು ಉಕಾರಕ್ಕೆ ವಾಕಾರವು ಋಕಾರಕ್ಕೆ ರಾ ಬಂದರೆ ಎಣ್ ಸಂಧಿ ಎನ್ನುವರು. ಅತ್ಯಂತ ಅತ್ಯವಸರ ಅಣ್ವಸ್ತ್ರ ಜಾತ್ಯತೀತ ಪಿತ್ರಾರ್ಜಿತ ಕೋಟ್ಯಾಧೀಶ
ಸಂಧಿಗಳು. ಪೂರ್ವ ಪದದ ಕೊನೆಯ ವ್ಯಂಜನ ಕ ಚಟ ತ ಪಗಳಿಗೆ ಗಜಡಾದ ಬಾ ಬಂದರೆ ಜಸ್ತ್ವ ಸಂಧಿ ತಿಳಿಯಿರಿ. ಷಡ ಚಿದಾನಂದ ವಾಗ್ದೇವಿ ಅಜಂತ ದಿಗಂತ ಷಡಂಗ ಇವು ಜಸ್ತ್ವ ಸಂಧಿಗಳು. ಸಾಕಾರಕ್ಕೆ ಶಾಕಾರವು ತಾ ವರ್ಗಕ್ಕೆ ಚ ವರ್ಗವು ಆದೇಶವಾಗಿ ಬರುವುದಕ್ಕೆ ಶುತ್ವ ಸಂಧಿ ಅರಿಯಿರಿ. ಶರಶ್ಚಂದ್ರ ಜಗಜ್ಯೋತಿ ಪಯಶಯನ ಬೃಹಶ್ಚತ್ರ ಮನಃಶುದ್ಧಿ ಸಜ್ಜನ ಇವು ಶುತ್ವ ಸಂಧಿಗಳು. ಪೂರ್ವ ಪದದ ಕೊನೆಯ ವ್ಯಂಜನ ಕ ಚಟ ತ ಪಗಳಿಗೆ ಅದೇ ವರ್ಗದ ಅನುನಾಸಿಕ ಅಕ್ಷರ ಬರಲು ಅನುನಾಸಿಕ ಸಂಧಿಯು. ಷಣ್ಮುಖ ವಾಂಗ್ಮಯ ಸನ್ಮಾನ ತನ್ಮಯ ಉನ್ಮಾದ ಜಗನ್ಮಾತೆ ಇವು ಅನುನಾಸಿಕ ಸಂಧಿಗಳು. ಕನ್ನಡ ಭಾಷೆಯ ಸೊಬಗು ಮೆರೆವ ಸರಳ ಸುಂದರ ಹಾಡಿದು ಸಂಧಿಗಳನ್ನು ತಿಳಿಸಿಕೊಡುವ ಸಂಧಿ